ಹೇ ಬ್ಯೂಟಿಫುಲ್ ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಈಸಿಯಾಗಿರುವಂತಹ ಹೇರ್ ಆಯಿಲ್. ಈಗ ಯಾವ ಸೀಸನ್? ಈಗ ರೈನಿ ಸೀಸನ್. ಆಬ್ವಿಯಸ್ಲಿ ಈಗ ನೇರಳೆ ಹಣ್ಣಿನ ಕಾಲ. ನಮಗೆ ರೋಡ್ ಸೈಡಲ್ಲೆಲ್ಲ ನೇರಳೆ ಹಣ್ಣು ಸಿಗ್ತಾ ಇದೆ. ಆನ್ಲೈನಲ್ಲೂ ಕೂಡ ಬ್ಲಿಂಕಿಟಲ್ಲಿ ಆ್ಯಂಡ್ ಫ್ರೆಶ್ ಟು ಹೋಮಲ್ಲೆಲ್ಲ ಆ್ಯಪಲ್ಲೆಲ್ಲ ನೇರಳೆ ಹಣ್ಣು ಸಿಗ್ತಾ ಇದೆ ಅಲ್ವಾ. ಸೊ ಅದನ್ನ ಆರ್ಡರ್ ಮಾಡ್ಕೊಂಬಿಟ್ಟು ನಾವು ಮೋಸ್ಟ್ ಪ್ರಾಬಬ್ಲಿ ನಾವು ತಿಂತಾನೆ ಇರ್ತೀವಿ. ಅದರಲ್ಲೂ ಇದು ಶುಗರ್ ಪೇಷಂಟ್ಸ್ಗಂತೂ ತುಂಬಾ ಒಳ್ಳೆಯದು. ನೇರಳೆ ಹಣ್ಣಿನ ಬಗ್ಗೆ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಅದ್ರ ಬೆನಿಫಿಟ್ಸ್ ಏನೇನು ಶೇರ್ ಮಾಡ್ಕೋತೀನಿ. ಇನ್ನೂ ತುಂಬ ಆಶ್ಚರ್ಯವಾಗಿರುವಂಥ ಬೆನಿಫಿಟ್ಸ್, ಗೊತ್ತಿಲ್ಲದೆ ಇರುವಂಥ ಬೆನಿಫಿಟ್ಸ್ ಕೂಡ ಇದೆ. ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಸಪ್ರೇಟಾಗಿ ಕೊಡ್ತೀನಿ. ಬಟ್ ಇವತ್ತು ಈ ನೇರಳೆ ಹಣ್ಣಿನ ಸೀಸನಲ್ಲಿ ನಾವು ನೇರಳೆ ಹಣ್ಣನ್ನು ತಿಂದು ಅದನ್ನ ಬೀಜಗಳನ್ನು ಎಸ್ದು ಬಿಡ್ತೀವಿ ಅಲ್ವಾ. ಬಟ್ ಆ ಒಂದು ಎಸೆಯುವಂತಹ ಬೀಜದಿಂದ ನಾನು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ವಿಚ್ ಇಸ್ ವೆರಿ 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 ಬೆನಿಫಿಷಿಯಲ್ ಫಾರ್ ದ ಹೇರ್ ಗ್ರೋತ್ ಅಂತಲೇ ಹೇಳ್ತೀನಿ. ಇನ್ನು ತುಂಬ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಸೊ ಈ ಒಂದು ನೇರಳೆ ಹಣ್ಣಿನ ಬೀಜದಿಂದ ಹೇರ್ ಆಯಿಲ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಯಾವ ರೀತಿಯಿಂದ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದ ಹಾಗೆ ಇದು ಜಾಮೂನ್ ಫ್ರೂಟ್ ಅಂದರೆ ನೇರಳೆ ಹಣ್ಣಿನ ಬೀಜ. ಇದನ್ನ ನೀವು ಒಣಗಿಸ್ಕೊಂಡು ಸ್ಟೋರ್ ಮಾಡ್ಕೋಬಹುದು. ಇದನ್ನ ನಾನು ಜಸ್ಟ್ ಓವರ್ನೈಟ್ ಮಾತ್ರ ಒಣಗಿಸ್ಕೊಂಡಿದ್ದೀನಿ. ಇಷ್ಟು ನಿಮಗೆ ಬೇಕಾದರೆ ಪೌಡರ್ನ ಮಾಡಿಕೊಂಡು ನೀವು ಸ್ಟೋರ್ ಕೂಡ ಮಾಡ್ಕೋಬಹುದು ಒಣಗಿಸ್ಕೊಂಡು. ಸೊ ದಟ್ ನಿಮಗೆ ಅವಾಗಿಂದ ಅವಾಗ ನೀವು ಇದನ್ನ ಯೂಸ್ ಮಾಡ್ಕೊಂಬಿಡ್ಬೋದು. ಇದನ್ನ ನಾನು ಈಗ ಕುಟ್ಟಣಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿರೋ ಹಾಗೆ ನೀವು ಇದನ್ನ ರ್ಯಾಂಡಮ್ ಆಗಿ ನೀವು ಸ್ಟೋರ್ ಮಾಡ್ಕೋಬೋದು ಕುಟ್ಕೊಂಡು, ಅಥವಾ ಮಿಕ್ಸರ್ ಜಾರಲ್ಲಿ ಕೂಡ ನೀವು ಪೌಡರ್ ಮಾಡ್ಕೊಂಡು ಇಟ್ಕೋಬೋದು. ನಾನೀಗ ಇದನ್ನ ಕುಟ್ಟಣಿಯಲ್ಲಿ ಕುಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ರ್ಯಾಂಡಮ್ ಆಗಿ ನಾನು ಜಸ್ಟ್ ಇದನ್ನ ಕೊಟ್ಕೊಂಡಿದ್ದೀನಿ, ತರಿಯಾಗಿ ಕೊಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮಿಕ್ಸರ್ ಜಾರ್ ಬೇಕಾದ್ರೆ ನೀವು ತರಿಯಾಗಿ ಇದೇ ರೀತಿ ನೀವು ಕೊಟ್ಕೋಬೋದು, ಅಂದರೆ ಗ್ರೈಂಡ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್, ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಇದ್ರ ಮೇಲೆ ನಾನೀಗ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು ಬಿಸಿ ಆದಮೇಲೆ ನಾನು ಕುಟ್ಕೊಂಡಿರುವಂತಹ ನೇರಳೆ ಹಣ್ಣಿನ ಬೀಜವನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆಗಲಿ. ಈಗ ನಮಗೆ ಇದರ ಅಂಶ ಬೇಡ, ನಮಗೆ ಕೇವಲ ನಮಗೆ ಆಯಿಲ್ ಮಾತ್ರ ಬೇಕು. ಸ್ವಲ್ಪ ಬೆಚ್ಚಗೆ ಆದಮೇಲೆ, ಅಂದರೆ ಬಿಸಿ ಇರುವಂತಹ ಆಯಿಲ್ ಬೆಚ್ಚಗೆ ಆದಮೇಲೆ ನಾನು ಫಿಲ್ಟರ್ ಮಾಡ್ಕೋತೀನಿ. ಫಿಲ್ಟರ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ನಾನು ಆ್ಯಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದನ್ನು ಕೂಡ ತೋರಿಸ್ತೀನಿ, ಮತ್ತೆ ಬಂದು ಕಾಣ್ತೀನಿ. ಸ್ವಲ್ಪ ನಾನು ಇದನ್ನ ಡ್ರೈ ಮಾಡ್ಕೋತಾ ಇದ್ದೀನಿ ಲೈಟಾಗಿ. ನೆಕ್ಸ್ಟ್ ಇದಕ್ಕೆ ನಾನು ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸಿಮ್ಮಲ್ಲೇ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದೆ ಇನ್ನೊಂದು ಇಂಗ್ರೀಡಿಯೆಂಟ್ ಅಂತ, ಅದು ನಿಂಬೆಹಣ್ಣಿನ ರಸ. ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಸಾಕೋಯ್ತು. ಬೀಜವನ್ನು ರಿಮೂವ್ ಮಾಡ್ಕೊಳ್ಳೋಣ, ಸೀಡ್ ಬೇಡ ಅಲ್ವಾ. ಈಗ ಇದು ಅಪ್ಲೈ ಮಾಡ್ಕೊಳ್ಳೋಣ. ಅಪ್ಲೈ ಮಾಡ್ಕೋತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಎಲ್ಲೋ ಹೋಗ್ಬೇಡಿ, ಕೀಪ್ ಆನ್ ವಾಚಿಂಗ್. ಎಸ್, ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಜಸ್ಟ್ ತರಿಯಾಗಿ ಅದನ್ನ ಕುಟ್ಕೊಂಬಿಡಿ ಸಾಕು. ನಾನು ಈಗಾಗಲೇ ಹೇಳಿರೋ ಹಾಗೆ ಇದನ್ನ ಒಣಗಿಸ್ಕೊಂಬಿಟ್ಟು ಪುಡಿ ಮಾಡ್ಕೊಂಬಿಟ್ಟು ಕೂಡ ನೀವು ಶೇಖರಣೆ ಮಾಡ್ಕೋಬೋದು. ಬಟ್ ಆಗಿದ್ದಾಗೆ ನೀವು ಇದನ್ನ ಆಯಿಲ್ನ ಪ್ರಿಪೇರ್ ಮಾಡ್ಕೋಬೇಕಾಗಿ ಬರುತ್ತೆ. ಆಯಿಲ್ನ ಇದನ್ನ ಶೇಖರಣೆ ಮಾಡ್ಕೊಳ್ಳೋಕೆ ಬರಲ್ಲ. ಸೊ ಈ ರೀತಿ ಮಾಡಿಕೊಂಡು ನೀವು ಆಗಿಂದಾಗಿ ಹಚ್ತಾ ಇದ್ರೆ ಸಖತ್ತಾಗಿರುವಂಥ ಬೆನಿಫಿಟ್ ಸಿಗುತ್ತೆ. ಸೊ ಬನ್ನಿ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ. ತಿಂದು ಬಿಸಾಕುವಂತಹ ನೇರಳೆ ಹಣ್ಣಿನ ಬೀಜದಿಂದ ನಾವು ಇವತ್ತು ಹೇರ್ ಆಯಿಲ್ನ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನೇರಳೆ ಹಣ್ಣು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಆ ಒಂದು ಬೀಜಗಳಲ್ಲೂ ಅಷ್ಟೇ ಪೋಷಕಾಂಶ ಇರುತ್ತೆ, ವಿಚ್ ಇಸ್ ವೆರಿ ವೆರಿ ಗುಡ್ ಫಾರ್ ದ ಹೇರ್ ಗ್ರೋತ್.
ಇದರಲ್ಲಿ ಆಸ್ಟ್ರಿಂಜೆಂಟ್ ಇರುತ್ತೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ. ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ. ನಮ್ಮ ರೂಟ್ಸ್ಗೆ ಇದು ಪೋಷಕಾಂಶ ಕೊಡುತ್ತೆ ಹಾಗೂ ಸ್ಪ್ಲಿಟ್ ಎಂಡ್ಸ್ ಇದ್ರೂ ಕೂಡ ಅದನ್ನ ಇಂಪ್ರೂವ್ಮೆಂಟ್ ಮಾಡಿ ನಮ್ಮ ಕೂದಲು ಬ್ಯಾಲೆನ್ಸ್ ಆಗಿ ಬೆಳೆಯೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ನಮ್ಮ ಕೂದಲು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗೋದಕ್ಕೂ ತುಂಬಾ ಸಹಾಯಕಾರಿಯಾಗುತ್ತೆ. ನಿಮಗೆ ನಾನು ರಿಸಲ್ಟ್ನ ತೋರಿಸ್ತೀನಿ, ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ನನಗೆ ಎಷ್ಟು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ. ಇನ್ನು ಇದರಲ್ಲಿರುವಂತಹ ಪೋಷಕಾಂಶ ನಮ್ಮ ಕೂದಲಿನ ಒಂದು ಡ್ಯಾಂಡ್ರಫ್ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ. ಕೂದಲು ಒಂದು ಸೊಂಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಸೊ ಡ್ಯಾಂಡ್ರಫ್ ಸಮಸ್ಯೆಯಿಂದ ನಾವು ಪಾರಾಗಬಹುದು. ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀವಿ. ಸೊ ನಮಗೆ ಕೂದಲಿಗೆ ಪೋಷಕಾಂಶ ಸಿಗೋದ್ರಲ್ಲದೆ ನಮ್ಮ ಕೂದಲು ಶುಷ್ಕತೆಯಿಂದ ಕೂಡಿದ್ರೆ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕಳ್ಕೊಂಡಿದ್ರೆ ಒಂದು ರೀತಿ ಹುಲ್ಲು ರೀತಿ ಇರುತ್ತೆ, ಅದನ್ನು ಕೂಡ ಇದು ದೂರ ಮಾಡಿ ಟೋಟಲಿ ಇದು ನಮ್ಮ ಕೂದಲಿಗೆ ತುಂಬಾ ಸಹಾಯಕಾರಿ. ನಾನೀಗಾಗಲೇ ಹೇಳಿರೋ ಹಾಗೆ ನೀವು ನೇರಳೆ ಹಣ್ಣಿನ ಬೀಜಗಳನ್ನ ಒಣಗಿಸ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡು ಆಗಿಂದಾಗಲೇ ಇದನ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಇನ್ನೂ ಒಳ್ಳೆ ಆಗಿಂದಾಗಲೇ ನಿಮಗೆ ಶೇಖರಣೆ ಮಾಡ್ಕೊಂಡಿಟ್ಕೊಳ್ಳೋಂತಹ ಒಂದು ಪೌಡರ್ ಹೆಲ್ಪ್ಫುಲ್ ಆಗುತ್ತೆ. ಅಪ್ಲೈ ಮಾಡಿದ್ರು ಕೂಡ ನೀವು ನೋಡ್ಕೊಂಬಂದ್ರಿ, ತುಂಬ ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ. ಇದು ಅಪ್ಲೈ ಮಾಡ್ಕೊಂಡಿದ್ದಾದ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅದನ್ನು ನೀವು ಹೇರ್ ಮೇಲೆ ಹಾಗೆ ಬಿಟ್ಬಿಟ್ಟು ನೀವು ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಾ, ನಾನೀಗಾಗಲೇ ವಾಶ್ ಮಾಡಿಕೊಂಡು ಹೇರ್ ಫುಲ್ ಡ್ರೈ ಅಪ್ ಆಗಿದೆ. ನಿಮ್ಮ ಜೊತೆ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ, ರಿಸಲ್ಟ್ ಕೂಡ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಸಿಲ್ಕಿ ಬೌನ್ಸಿ ಹೇರ್ಸ್ ನನ್ನದಾಗಿದೆ. ಇದರಲ್ಲಿ ನಾವು ನಿಂಬೆಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲಿರುವಂತಹ ಡ್ಯಾಂಡ್ರಫ್ ಸಮಸ್ಯೆ ಕೂಡ ನೀವು ಅದನ್ನು ಕೂಡ ಪಾರಾಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಬೆನಿಫಿಷಿಯರಿ ಕೊಡುವಂತಹ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ಹೇರ್ ಆಯಿಲ್ ಯಾಕೆ ನಾವು ಮನೆಯಲ್ಲೇ ಮಾಡ್ಕೋಬಾರ್ದು? ಆಶ್ಚರ್ಯಕರವಾಗಿರುವಂತಹ ಬೆನಿಫಿಟ್ಸ್ನ ಪಡ್ಕೋಬಾರ್ದು ಅಲ್ವಾ? ಸೊ ನೀವು ಪಡ್ಕೊಳ್ಳಿ. ಆ್ಯಂಡ್ ರಿಸಲ್ಟ್ ನಿಮ್ಮ ಮುಂದೆ ಕಾಣ್ತಾ ಇದೆ ನೋಡಿ. ಎಸ್, ಇಷ್ಟ ಆಯ್ತಲ್ವಾ? ಸೊ ಈ ರೀತಿಯ ಒಂದು ಬೆನಿಫಿಟ್ಸ್ ನೀವು ಪಡ್ಕೊಳ್ಳಿ. ಹಾಗೂ ನಿಮಗೆ ರಿಸಲ್ಟ್ ಏನಾಯಿತು, ಈ ಒಂದು ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ. ನಿಮಗೆ ಸ್ವಲ್ಪ ಅದು ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಿಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆಲಿ ನಾನು ಆನ್ಲೈನ್ ಶಾಪಿಂಗ್ ಮಾಡೋದು ಎಷ್ಟೆಲ್ಲ ತಲೆನೋವು ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೂ ನನ್ನ ತಂಗಿಯ ಒಂದು ಕಂಜೂಸ್ ಬುದ್ಧಿ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ನೋಡ್ಕೊಂಬನ್ನಿ. ಹಾಗೂ ಹೇರ್ ಪ್ಯಾಕ್ಸ್ಗಳನ್ನು ಕೂಡ ಶೇರ್ ಮಾಡಿದ್ದೀನಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ನೋಡದೆ ಹೋದರೆ ಹೋಗಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಮತ್ತೆ ಬಂದು ಭೇಟಿ ಆಗ್ತೀನಿ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.